ಚಿಕ್ಕಮಗಳೂರು ತಾಲೂಕಿನ ಇನಾಂ ದತ್ತಾತ್ರೇಯ ಪೀಠದಲ್ಲಿ ಮುಸ್ಲಿಂ ಬಾಂಧವರ ಸಾಂಪ್ರದಾಯಿಕ ಗ್ಯಾರವಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಟಿಪ್ಪು ಸುಲ್ತಾನ್ ಕಮಿಟಿ ಖಲೀಫೆಗಳು ಕೂಡ ಆಗಮಿಸಿದ್ದಾರೆ ಬಳ್ಳಾರಿಯಿಂದ ಮತ್ತು ಜಿಲ್ಲೆಯ ಹೊರ ಜಿಲ್ಲೆಯ ರಾಜ್ಯ ಹೊರ ರಾಜ್ಯದ ಭಕ್ತಾದಿ ಕೂಡ ಬಂದಿದ್ದಾರೆ. अल्लाह की रजा की खातिर नारे तकबीर की सदाएं बुलंद करे. नारे तकबीर. ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿರುವ ಗ್ಯಾರಿ ಹಬ್ಬವು ಎಲ್ಲರೂ ಒಂದು ಎಂಬ ಸಂದೇಶ ಸಾರಲಿದ್ದು, ಭಾರತೀಯರು ಕೋಮುವಾದವನ್ನ ಬದಿಗಿಟ್ಟು ಭಾವೈಕ್ಯತೆಯಿಂದ ಬದುಕಬೇಕೆಂದು ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗ ಮಹಾವೇದಿಕೆಯಿಂದ ಜಿಲ್ಲಾಧ್ಯಕ್ಷರಾದ ಜಮ್ಶಿದ್ ಖಾನ್ ತಿಳಿಸಿದರು. ಗೋಸೆಪಾಕ್ ಯಾರು ಅಂತ ಹೇಳಿದ್ರೆ ದಾದಾ ಹಯಾತ್ ಮೀರ್ನವರ ಸಂತಾನದ ಒಂದು ಗ್ರ್ಯಾಂಡ್. ಹಾಗಾಗಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಇಲ್ಲಿ ಬಂದು ಅವರ ಹೆಸರಿನಲ್ಲಿ ಗ್ಯಾರವಿ ಹಬ್ಬ ಮಾಡಿ ಫಕೀರ್ಗಳು ಬರ್ತಾರೆ, ಶಾ ಖಾದ್ರಿ ಅವರ ವಂಶಸ್ಥರು ಬರ್ತಾರೆ ಮತ್ತು ಜಿಲ್ಲೆ ಹೊರ ಜಿಲ್ಲೆ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಹಿಂದೂ ಮುಸ್ಲಿಂ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಿದ್ದಾರೆ. ನಾವು ಇಂತಹ ಒಂದು ಪವಿತ್ರವಾದ ಹಬ್ಬವನ್ನು ಮಾಡಿ ಪ್ರಪಂಚದ ಮಾನವ ಕುಲಕ್ಕೂ ಮತ್ತು ಪ್ರಪಂಚದ ಜೀವ ಜಂತುಗಳಿಗೂ ಒಂದು ಆಶೀರ್ವಾದ ಆಗಬೇಕು. ಇಲ್ಲಿ ಬಂದ ಭಕ್ತಾದಿಗಳಿಗೆ ದಾದಾನವಾರ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರೇ ಬರಲಿ ಎಲ್ಲರಿಗೂ ಕೂಡ ಇವರ ಆಶೀರ್ವಾದ ಆಗಬೇಕಂತ ಬಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮ ಹಮ್ಮಿ ನಾವು ಇದೊಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ತಾ ಇದ್ದೀವಿ. ವಾರ ಬಂದಿಯನ್ನು ರೋಟಿ ಭಾಜಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ರೋಟಿ ಭಾಜಿ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಯಾರಿಗೂ ತೊಂದರೆ ಕೊಡಲ್ಲ, ನಮ್ಮ ಹೊತ್ತಿಗೆ ನಾವು ಬರ್ತೀವಿ. ಇಲ್ಲಿ ಬಂದು ನಮ್ಮ ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಊಟ ಮಾಡಿಸಿ ಎಲ್ಲ ಸಮಾಜದವರಿಗೂ ಇಲ್ಲಿ ಅವಕಾಶ ಇದೆ. ಸರ್ವರಿಗೂ ಸುಸ್ವಾಗತ, ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳಲು ಇಷ್ಟಪಡ್ತೇನೆ. ಇಲ್ಲಿ ವ್ಯತ್ಯಾಸ ಏನಾಯಿತು, ದಾದಾ ಹಯಾತ್ ಮೀರ್ ಖಲಂದರನ್ನು ದತ್ತಾತ್ರೇಯ ಅಂತ ಕರೆದ್ರೆ ಕೂಡ ಏನು ನಮಗೆ ಬೇಸರ ಇಲ್ಲ. ಯಾಕಂದರೆ ಇದು ಎರಡು ಕಮ್ಯುನಿಟಿಗೆ ಕೂಡ ಸೂಫಿ ಸಂತರ ಅಂದರೆ ಎರಡು ಕಮ್ಯುನಿಟಿಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಯಾರು ಕೂಡ ಒಂದು ಭೇದ ಭಾವ ಇರಲ್ಲ, ಮುಸಲ್ಮಾನರು ಹಿಂದೂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಇರಲ್ಲ. ಅದಕ್ಕೋಸ್ಕರ ಸೂಫಿ ಸಂತರ ಅಂದಮೇಲೆ ಎಲ್ಲರಿಗೆ ಕೂಡ ಅವಕಾಶ ಮಾಡಿಕೊಟ್ರು. ಇಲ್ಲಿ ನಂತರ ಏನಾಯಿತು, ಬಾಬಾ ಬುಡೇನ್ ಅಂತ ಹೇಳೋರು ವ್ಯಕ್ತಿ, ಅವರು ಸೂಫಿ ಸಂತರು, ನಮ್ಮ ಪೂರ್ವಜರು, ಯಾಕಂದರೆ ಅವರ ವಂಶದಿಂದ ನಾವು ಬಂದಿರೋರು. ಅವರು ಕಾಫಿಯನ್ನು ಒಂದು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಾರೆ. ಇವತ್ತು ಬೇರೆ ಬೇರೆ ಒಂದು ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಅವರ ರಾಜಕೀಯ ಉದ್ದೇಶದಿಂದ ಈ ಜಾಗದಲ್ಲಿ ಭೇದ ಭಾವ ತಂದಿದ್ದಾರೆ. ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ. ಇನ್ನು ಈ ಕಾರ್ಯಕ್ರಮಕ್ಕೆ ಬಳ್ಳಾರಿಯ ಸಮೀರ್ ಶಾ ಖಾದ್ರಿ, ಅಜ್ಮತ್ ಪಾಷಾ ಹಾಗೂ ನಗರದ ವಿವಿಧ ಮಸೀದಿಯ ಧರ್ಮಗುರುಗಳು, ವಿವಿಧ ಸಂಘಟನೆಯ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ. गौसे आजम का क्या हाल है। ಸುದ್ದಿ 18 ಸದಾ ನಿಮ್ಮೊಂದಿಗೆ.